ನಾಯಕ ನಟ ಬಾಲಿವುಡ್ನ ಮಾಜಿ ಸ್ಪರ್ಧಿ ನಟ ಪ್ರಥಮ್ ಕೊಲೆಗೆ ಸಂಚು ಆರೋಪ ಈಗ ಎಫ್ಐಆರ್ ದಾಖಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಬಿತ್ತು ಎಫ್ಐಆರ್. ನನ್ನನ್ನು ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಮಾರಿಯಮ್ಮನ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಕರೆಸಿ ಕಾರಿಂದ ಇಳಿತಾ ಇದ್ದ ಹಾಗೆ 1.5 ಅಡಿ ದೂರದಲ್ಲಿ ಒಂದು ತಂಡ ನಿಂತ್ಕೊಂಡು ಕೈಯಲ್ಲಿ ಹಳೆ ಸಿನಿಮಾದಲ್ಲಿ ಬಳಸ್ತಾ ಇದ್ದ ಡ್ರ್ಯಾಗನ್ನು ಇತ್ತು. ಒಂದಷ್ಟು ಹುಡುಗರ ಕೈಯಲ್ಲಿ ಚಾಕು ಹಿಡ್ಕೊಂಡು ನಿಂತ್ಕೊಂಡಿದ್ರು. ದರ್ಶನ್ ವಿರುದ್ಧ ಭಾರಿ ಮಾತಾಡ್ತೀಯ ಅಂತ ಹೇಳಿ ಒಂದಷ್ಟು ಜನ ಮೌಖಿಕವಾಗಿ ಹೆದರಿಸೋದಕ್ಕೆ ಪ್ರಯತ್ನ ಪಟ್ಟರು. ಆ ತಂಡ ನಿಂತುಕೊಂಡಿದ್ದ 3.5 ಅಡಿ ದೂರದಲ್ಲಿ ರಕ್ಷಕ್ ಬುಲೆಟ್ ಎನ್ನುವಂತಹ ಯುವಕ ಕೂಡ ನಿಂತ್ಕೊಂಡಿದ್ದ. ಇತ್ತೀಚೆಗೆ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋ ಹುಡುಗ. ಈ ಹುಡುಗ ನನ್ನ ಆತ್ಮೀಯ. ಈ ಹುಡುಗರು ಡ್ರ್ಯಾಗನ್ ತೋರಿಸಿ ಹೆದರಿಸಿದ್ರು ಕೂಡ ಆ ಹುಡುಗ ಬಂದು ಸಮಾಧಾನ ಪಡಿಸಲಿಲ್ಲ. ಹಾಗಾಗಿ ಅವನ ಮೇಲೂ ಸಂದೇಹ ಇದೆ ಅಂತ ಹೇಳಿ ಈ ಹಿಂದೆ ಕೊಡಿಗೆಹಳ್ಳಿ ಲಾಯರ್ ಜಗದೀಶ್ ಜೊತೆ ಮಾಡಿದ ಸಂಭಾಷಣೆ ವೈರಲ್ ಆಗಿತ್ತು. ಅದರ ಆಧಾರದಲ್ಲಿ ಹೇಳಿದ್ದು ನಾನು. ಸೊ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆ ಸಂದರ್ಭದಲ್ಲಿ SP ಕಚೇರಿಗೆ ಹೋಗಿ ಸ್ವತಃ ಪ್ರಥಮ್ ದೂರನ್ನು ದಾಖಲು ಮಾಡಿದ್ದಾರೆ. ಅದೇ ವೇಳೆ ರಮ್ಯಾ ಪರವೂ ಕೂಡ ಅವರು ಮಾತನಾಡಿದ್ದಾರೆ. ಸೊ SP ಕಚೇರಿಗೆ ತೆರಳಿ ದೂರು ನೀಡಿದ್ದ ನಟ ಪ್ರಥಮ್, ಅಲ್ರಪ್ಪ ಚುಚ್ಚೋಕೆ ಅಂತ ಬಂದವರ ಮೇಲೆ 5 ದಿನ ಕೇಸ್ ಹಾಕದೆ ಸುಮ್ಮನಿದ್ದೆ ನೋಡಿ. ಆತನ ಸೋಷಿಯಲ್ ಮೀಡಿಯಾದ ಖಾತೆಯಲ್ಲಿ ಬರ್ಕೊಂಡಿರೋದು, ದರ್ಶನ್ ಸರ್ ಸಾಲ್ವ್ ಮಾಡಿಸ್ತಾರೆ, ಸುಮ್ಮನೆ ಕೇಸ್ ಬೇಡ ಅಂತ ಸುಮ್ಮನಿದ್ದೆ. ಅವರ ಕಡೆಯಿಂದಲೇ ಕೇಸ್ ಹಾಕಿ ಅಂತ ಹೇಳಿದ್ದು. ಹಾಗೆ ಹೇಳಿ ಸಂಜೆ ನೋಡಿದ್ರೆ 2,000 ಪೇಜ್ಗಳಲ್ಲಿ ಕುಡಿದು ಗಲಾಟೆ ಮಾಡ್ತಿದ್ದಾರೆ. ಪ್ರಥಮ್ ನಿಂದಲೇ ತಪ್ಪಾಗಿದ್ದು ಅಂದರೆ ನನ್ನ ಲೈಫ್ ಹಾಳಾಗೋಗ್ಲಿ. ದರ್ಶನ್ ರಿಲೇಟೆಡ್ ಕೇಸ್ ಬರಬಾರ್ದು ಅಂತ ಸುಮ್ಮನಿದ್ರೆ ನಂಬಿಸಿ ಮೋಸ ಮಾಡಿದ್ದು ತಪ್ಪಲ್ವಾ? ನನಗೆ ಚುಚ್ಚೋಕೆ ಬಂದಿದ್ದಕ್ಕೆ ಅಲ್ವೇಲ್ರಪ್ಪ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು ನೋಡಿ. ಪಾಪ ಆ ದರ್ಶನ್ ತನ್ನ ಕೇಸ್ ಏನಾಗಬಹುದು ಅನ್ನೋ ಆತಂಕ ಗೊಂದಲದಲ್ಲಿ ಆ ಮನುಷ್ಯ ಮನೇಲಿ ಕೂತ್ಕೊಳ್ಳೋದೇನು ಮಾಡ್ತವ್ರೋ ಗೊತ್ತಿಲ್ಲ. ಈತನ ವಿರುದ್ಧ 2,000 ಪೇಜ್ಗಳಲ್ಲಿ ಟ್ರೋಲ್ ಆಗಿದ್ರೆ ಆ ಟ್ರೋಲ್ ಮಾಡಿದವರ ತಪ್ಪೇ ಹೊರತಾಗಿ ಎಲ್ಲೋ ಕೂತ್ಕೊಂಡು ಆತಂಕದಲ್ಲಿರುವಂತಹ ದರ್ಶನ್ದು ತಪ್ಪು ಅಂತ ಹೇಳಕ್ಕಾಗುತ್ತಾ? ಹಿಂಗಂತ ದರ್ಶನ್ ಅಭಿಮಾನಿಗಳು ಒಂದು ಕಡೆ ಮಾತನಾಡ್ತಾ ಇದ್ದಾರೆ. ತನ್ನ ಹೊಸ ಸಿನಿಮಾ ಬಂದಾಗ ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ಳುವ ಪ್ರಥಮಿನ ಮತ್ತೊಂದು ಅವತಾರ ಇದಾಗಿರಬಹುದು ಅಂತೇಳಿಯೂ ಕೂಡ ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹೀಗೆಲ್ಲ ಇದ್ದಾಗ ತನ್ನ ವಿರುದ್ಧ ಕೊಲೆ ಸಂಚು ಎನ್ನುವಂತಹ ಆರೋಪವನ್ನು ಮುಂದಿಟ್ಟುಕೊಂಡು SP ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಕೇಸನ್ನು ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ರಮ್ಯಾ ಪರ ಕೂಡ ನಿಂತ್ಕೊಂಡು ಬ್ಯಾಟ್ ಬೀಸಿದ್ದಾರೆ. ರಮ್ಯಾ ವಿರುದ್ಧ ರೊಚ್ಚಿಗೆದ್ದಿರುವವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಆದರೆ ತನ್ನ ಕಂಪ್ಲೇಂಟ್ನಲ್ಲಿ ರಮ್ಯಾ ಪರ ಎಲ್ಲೂ ಕೂಡ ಉಲ್ಲೇಖವಿಲ್ಲದಿದ್ದರೂ ಕೂಡ ಆ ಸಂದರ್ಭದಲ್ಲಿ ಮೌಖಿಕವಾಗಿ ರಮ್ಯಾ ಪರ ಬೆಂಬಲವನ್ನು ಸೂಚಿಸಿದ್ದಾರೆ. ಸೊ ಇದು ಪ್ರಥಮಿಗೆ ಸಂಬಂಧಪಟ್ಟ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು. ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹದ್ದೇ ಅತ್ಯಂತ ಕುತೂಹಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.